ಪ್ರಿಯ ವೀಕ್ಷಕರೇ, ಪ್ರಶ್ನೆ 1. ಆ ಕಟ್ಟಡವನ್ನು ಯಾವುದಕ್ಕೆ ಹೋಲಿಸಬಹುದು ಮತ್ತು ಅದನ್ನು ಯಾವುದರಿಂದ ಕಟ್ಟಲಾಗಿತ್ತು? ಮೊದಲು ಈ ಕಟ್ಟಡವು ಜೀವಾತ್ಮನ ಮನಸ್ಸಿನಲ್ಲಿ ರೂಪುಗೊಂಡಿತು. ನಾವು ಇದನ್ನು ಅಹಂಕಾರ, ನಾನು, ಭ್ರಮೆಯಿಂದ ನಿರ್ಮಿಸಲಾಗಿದೆ ಎಂದು ಹೇಳಬಹುದು. ನಂತರದಲ್ಲಿ ಈ ಮಂಟಪವು ಪಂಚಭೂತಗಳಿಂದ ಧರೆಯ ಮೇಲೆ ನಿರ್ಮಿತವಾಯಿತು. ಪ್ರಶ್ನೆ 2. ಆ ಕಟ್ಟಡವು ಟೊಳ್ಳಾಗಿತ್ತು ಏಕೆ? ಜೀವಾತ್ಮನು ಈ ಶರೀರವೇ ನಾನು ಎನ್ನುವ ಭ್ರಮೆಯಿಂದ ನನ್ನ ಶರೀರವು ಟೊಳ್ಳಾಗಿದೆ ಅಥವಾ ನಶ್ವರವಾಗಿದೆ, ಆ ನಶ್ವರ ಕಟ್ಟಡದಂತೆ ಎಂದು ಅರಿತನು. ಪ್ರಶ್ನೆ 3. ಆ ಕಟ್ಟಡವನ್ನು ಕಟ್ಟಿದವರು ಯಾರು? ಜೀವಾತ್ಮನು ಕಟ್ಟಿಕೊಂಡು ಇರುವನು. ಜೀವಾತ್ಮನು ತಾನೇ ತನ್ನ ಪ್ರಾರಬ್ಧದಂತೆ ಈ ಶರೀರವೆಂಬ ಕಟ್ಟಡವನ್ನು ಕಟ್ಟಿಕೊಂಡಿರುವೆನು ಎಂದು ಅರ್ಥವಾಯಿತು. ಪ್ರಶ್ನೆ 4. ಆ ಕಟ್ಟಡವನ್ನು ಯಾವ ವಸ್ತುಗಳನ್ನು ಬಳಸಿ ಕಟ್ಟಲಾಗಿತ್ತು? ನಾನು ಮತ್ತು ನನ್ನದು ಎಂಬುದನ್ನು ಬಳಸಿ ಆ ಕಟ್ಟಡವನ್ನು ಜೀವಾತ್ಮನು ಕಟ್ಟಿದನು. ಜೀವಾತ್ಮನು ಅಂಧಕಾರದಲ್ಲಿ ಮುಳುಗಿ ಶರೀರದ ಮೇಲೆ ವ್ಯಾಮೋಹವನ್ನು ಬೆಳೆಸಿಕೊಂಡು ಈ ಶರೀರವೇ ನಾನು ಮತ್ತು ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ವಸ್ತುಗಳು ನನ್ನದು ಎಂಬುದರಿಂದ ಈ ಶರೀರವೆಂಬ ಕಟ್ಟಡವನ್ನು ಕಟ್ಟಿದನು. ಪ್ರಶ್ನೆ 5. ಎಲ್ಲಾ ವಸ್ತುಗಳು ಮತ್ತು ಗೋಡೆಗಳು ಸುಟ್ಟು ಹೋಗಿದ್ದರೂ ಕೂಡ ಆ ಕಟ್ಟಡವು ಹೇಗೆ ನಿಂತಿತ್ತು? ಆ ಕಟ್ಟಡವು ಮಾಯಾಶಕ್ತಿಯಿಂದ ನಿಂತಿತ್ತು. ಅದನ್ನು ನೋಡಿ ಜೀವಾತ್ಮನು ಮಾಯಾಶಕ್ತಿಯ ಭ್ರಮೆಗೆ ಒಳಗಾದನು. ಪ್ರಶ್ನೆ 6. ಮೊದಲು ಆ ಕಲ್ಯಾಣ ಮಂಟಪದಲ್ಲಿ ಹೆಂಗಸರು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಏಕೆ? ಮೊದಲು ಆ ಕಲ್ಯಾಣ ಮಂಟಪದಲ್ಲಿದ್ದ ಹೆಂಗಸರು ಶರೀರ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಪ್ರಶ್ನೆ 7. ಅಲ್ಲಿದ್ದ ಮಕ್ಕಳು ಯಾವ ಆಟವನ್ನು ಆಡುತ್ತಿದ್ದರು? ಅಲ್ಲಿದ್ದ ಮಕ್ಕಳು ಯಾವುದೇ ಆಟವನ್ನು ಆಡುತ್ತಿರಲಿಲ್ಲ. ಬದಲಾಗಿ ಯಾವುದೋ ನಾಟಕವನ್ನು ಆಡಲು ತಯಾರಿ ನಡೆಸುತ್ತಿದ್ದರು. ಪ್ರಶ್ನೆ 8. ನೀವು ಆ ಬೆಟ್ಟಕ್ಕೆ ಯಾವುದಾದರೂ ಹೆಸರನ್ನು ಕೊಡುವಿರಾ? ಆ ಬೆಟ್ಟದ ಹೆಸರು ಆಧ್ಯಾತ್ಮಿಕ ಜೀವನ ಎಂಬುದಾಗಿತ್ತು. ಇದರಿಂದ ಜೀವಾತ್ಮನು ತಾನು ಈ ಶರೀರದ ಮೂಲಕ ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಅತ್ಯುನ್ನತವಾದ ಆನಂದಮಯ ಕೋಶವನ್ನು ಸೇರಬೇಕು ಎಂದು ತಿಳಿದನು. ಪ್ರಶ್ನೆ 9. ಮೊದಲು ಅಲ್ಲಿದ್ದ ಗಂಡಸರ ಗುಂಪು ಏನನ್ನು ಯೋಚಿಸುತ್ತಿತ್ತು? ಮೊದಲು ಅಲ್ಲಿದ್ದ ಗಂಡಸರ ಗುಂಪು ಅಲಂಕಾರ ಮಾಡಿಕೊಳ್ಳುತ್ತಿದ್ದ ಹೆಂಗಸರ ಬಗ್ಗೆ ಯೋಚಿಸುತ್ತಿತ್ತು. ಪ್ರಶ್ನೆ 10. ಆ ಬೆಟ್ಟವು ಬಹಳ ಕಡಿದಾಗಿತ್ತು ಮತ್ತು ಜಾರುತ್ತಿತ್ತು ಏಕೆ? ಮಾಯೆಯ ಆಕರ್ಷಣೆ ಎಂಬ ಮಂಜಿನಿಂದ ಕೂಡಿದ್ದ ಕಾರಣದಿಂದ ಅದು ಜಾರುತ್ತಿತ್ತು. ಪ್ರಶ್ನೆ 11. ಶಿಷ್ಯರು ಯಾರೂ ಕೂಡ ಅದನ್ನು ಪೂರ್ತಿಯಾಗಿ ಹತ್ತಲು ಸಾಧ್ಯವಾಗಲಿಲ್ಲ ಏಕೆ? ಶಿಷ್ಯರಲ್ಲಿ ಶರೀರವೇ ನಾನು ಎಂಬ ಭ್ರಮೆಯು ಬಹಳ ಹೆಚ್ಚಾಗಿತ್ತು. ಆದ್ದರಿಂದ ಅವರಿಗೆ ಆ ಬೆಟ್ಟವನ್ನು ಹತ್ತಲು ಸಾಧ್ಯವಾಗಲಿಲ್ಲ. ಪ್ರಶ್ನೆ 12. ಆ ಬೆಟ್ಟವನ್ನು ಹತ್ತುವಾಗ ವಿಶುದ್ಧಾತ್ಮರಿಗೆ ಕಲ್ಮಶಗಳ ವಿಸರ್ಜನೆಯ ಭಾಸವಾಯಿತು ಏಕೆ? ವಿಶುದ್ಧಾತ್ಮರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವಾಗ ಬಹಳಷ್ಟು ಸಿದ್ಧಿಗಳು ಉಂಟಾಗುತ್ತಿತ್ತು. ಅವರು ಅದನ್ನು ತನಗೆ ಅವಶ್ಯಕವಲ್ಲವೆಂದು ವಿಸರ್ಜಿಸುತ್ತಿದ್ದರು. ಪ್ರಶ್ನೆ 13. ಆ ಬೆಟ್ಟವನ್ನು ಹತ್ತಲು ಎಲ್ಲಾ ಶಿಷ್ಯರು ಬಹಳ ಕಷ್ಟಪಡುತ್ತಿದ್ದರು ಏಕೆ? ಮಾಯೆಯು ತನ್ನ ಆಕರ್ಷಣೆ ಎಂಬ ಉಪಾಧಿಯಿಂದ ಎಲ್ಲರನ್ನೂ ಹಿಡಿದುಕೊಂಡಿತ್ತು. ಪ್ರಶ್ನೆ 14. ಜೀವಾತ್ಮನು ಬೆಂಕಿಯನ್ನು ಹಚ್ಚಿದ ತಕ್ಷಣ ಆ ವಸ್ತುಗಳೆಲ್ಲವೂ ಕಾಣದಾದವು ಏಕೆ? ಅದನ್ನು ಏಕೆ ನಾಶಪಡಿಸಿದನು? ಅವೆಲ್ಲವೂ ಅನಾತ್ಮ ವಸ್ತುಗಳಾಗಿದ್ದರಿಂದ ಅವುಗಳನ್ನು ಜೀವಾತ್ಮನು ಸತ್ಸಂಗ ಎಂಬ ಬೆಂಕಿ ಕಡ್ಡಿಯನ್ನು ಉಪಯೋಗಿಸಿ ವಿಚಾರ ಎಂಬ ಬೆಂಕಿಯಿಂದ ಸುಟ್ಟು ಹಾಕಿದನು. ವಸ್ತು ಚಿಂತನೆಗಳೆಲ್ಲವೂ ಮಾಯವಾದವು. ಪ್ರಶ್ನೆ 15. ಆ ಕಟ್ಟಡವು ಪರಿಪೂರ್ಣ ಸುಟ್ಟರೂ ಕೂಡ ಮೇಲ್ಛಾವಣಿಯು ಕುಸಿಯಲಿಲ್ಲ ಏಕೆ? ಚಿತ್ತದಲ್ಲಿ ನಾನು ಎಂಬ ಭಾವನೆಯು ಇದ್ದುದರಿಂದ ಕುಸಿಯಲಿಲ್ಲ. ಪ್ರಶ್ನೆ 16. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮತ್ತೆ ಆ ಹೆಂಗಸರು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಏಕೆ?
ಸರಿಯಾದ ಉಪದೇಶದಿಂದ ಪರಿವರ್ತನೆಗೊಂಡ ಹೆಂಗಸರು ಶರೀರವನ್ನು ಮತ್ತೊಬ್ಬರ ಆಕರ್ಷಣೆಗೆ ಒಳಪಡದಿರುವ ರೀತಿಯಲ್ಲಿ ತಮ್ಮ ಅಲಂಕಾರವನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ಪ್ರಶ್ನೆ 17. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮತ್ತೆ ಗಂಡಸರು ಯಾವ ವಿಚಾರವನ್ನು ಕುರಿತು ಯೋಚಿಸುತ್ತಿದ್ದರು? ಗಂಡಸರು ನಾವು ಈ ಶರೀರದ ಆಕರ್ಷಣೆ ಎಂಬ ಮಾಯೆಯಲ್ಲಿ ಬಿದ್ದು ಹಾಳಾದೆವಲ್ಲ ಎಂದು ಯೋಚಿಸುತ್ತಿದ್ದರು. ಪ್ರಶ್ನೆ 18. ವಿಶುದ್ಧಾತ್ಮರು ಸಂಜೆ ಹಿಂತಿರುಗಿ ಬಂದಾಗ ಮಕ್ಕಳೆಲ್ಲರೂ ಮತ್ತೆ ಯಾವ ಆಟವನ್ನು ಆಡುತ್ತಿದ್ದರು? ಅಲ್ಲಿದ್ದ ಮಕ್ಕಳು ಮಾಯಾಲೀಲೆ ಅಥವಾ ಅಜ್ಞಾನದಲ್ಲಿ ಆಕರ್ಷಣೆ ಎಂಬ ನಾಟಕವನ್ನು ಮಾಡುತ್ತಿದ್ದರು. ಪ್ರಿಯ ವೀಕ್ಷಕರೇ, ಪ್ರಶ್ನೆ 19. ಈ ಆಧ್ಯಾತ್ಮಿಕ ರಹಸ್ಯಮಯ ನಲ್ಗತೆಯಿಂದ ನೀವು ಏನನ್ನು ಕಲಿತಿರಿ? ಅಹಂಕಾರ ಎಂಬುದರಲ್ಲಿ ನಾನು ಸಿಕ್ಕಿ ಬಳಲುತ್ತಿದ್ದೇನೆ ಎಂದು ತಿಳಿಯಿತು.